ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಯಾವ ಮಗ್ಳಲ್ಲಿ ಎದ್ಬಿಟ್ಟಿದ್ದೆ ಇವತ್ತು ಟೈಮೇ ಸರಿ ಇಲ್ಲ ಅಂತ. ಆ ಥರ ಇವತ್ತಿನ ನನ್ನ ಈ ದಿನ ಈ ವ್ಲಾಗಲ್ಲಿ ಏನು ನೋಡ್ತೀರಾ, ನಾನು ಏನೋ ಮಾಡೋಕ್ಕೆ ಅಂತ ಹೋದೆ, ಅಂದರೆ ಎಲ್ಗೋ ಹೋಗಬೇಕು ಅಂತ ಹೋಗಿ ಏನೋ ಮಾಡ್ಕೊಂಡು ಬಂದೆ. ಸೊ ಏನಾಯಿತು ಏನು ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಗೌರ್ಮೆಂಟ್ ಲೀವ್, ಇವತ್ತು ಬುದ್ಧ ಜಯಂತಿ. ಸೊ ಲಡ್ಡುಗೆ ಲೀವ್ ಇದೆ. ಸೊ ತುಂಬ ದಿನದಿಂದ ಒಂದು ಎಲಿಫೆಂಟ್ ಬ್ರೀಡಿಂಗ್ ಸೆಂಟರ್ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ, ಅಂದರೆ ಚಿಕ್ಕ ಚಿಕ್ಕ ಆನೆ ಮರಿಗಳಿಗೆ ಊಟ ಮಾಡಿಸೋದು, ಅಂದರೆ ಅದರದ್ದು ಕೇರ್ ಟೇಕ್ ಮಾಡೋದು, ಅದೆಲ್ಲ ಒಂದು ಬ್ರೀಡಿಂಗ್ ಸೆಂಟರ್ ಇದೆ. ಸೊ ಅಲ್ಲಿಗೆ ಲಡ್ಡು ಕರ್ಕೊಂಡು ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ, ಬಟ್ ಆಗಿರಲಿಲ್ಲ. ಸೊ ಇವಾಗ ಹೇರ್ ಫುಲ್ ಮೆಸ್ಸಿ ಆಗೋಗ್ಬಿಟ್ಟಿದೆ. ಎನಿವೇಸ್ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ನಮ್ಮ ಲಡ್ಡು ಅವರು ರೆಡಿ ಆಗಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ಆಲ್ಮೋಸ್ಟ್ ಆಲ್ ರೆಡಿ ಆಯಿತು. ಈ ಡ್ರೆಸ್ಗೆ ನಾನು ವೇರ್ ಮಾಡ್ತಾ ಇರೋದು ಒಂದು ಬ್ಲೂ ಜೀನ್ಸ್ ಹಾಕಿದ್ದೀನಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬ್ಲೂ ಜೀನ್ಸ್, ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್ ಹಾಕಿದ್ದೀನಿ. ಇದಕ್ಕೆ ವೈಟ್ ಕಲರ್ ಶರ್ಟ್ ಹಾಕೋಣ ಔಟರ್ಗೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ. ಲಡ್ಡು ಹೋಗೋಣ, ರೆಡಿ? ಮನೆಯಿಂದ ಖುಷಿಯಾಗೇ ಹೊರಟ್ವಿ. ನಾವು 12 ಕಿಲೋಮೀಟರ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ರೂಟ್ ಮ್ಯಾಪ್ನ ಹಾಕ್ಕೊಂಡೆ ಖುಷಿಯಾಗೆ ಹೋದ್ವಿ. ಬಟ್ ಏನಾಯಿತು ಅಂತ ಅಂದರೆ, ಏನೋ ಹೇಳ್ತಾರಲ್ಲ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅನ್ನೋ ಆ ಥರ. ನಾನು ಅಲ್ಲಿ ಹೋದಾದಮೇಲೆ ನನಗೆ ಗೊತ್ತಾಯಿತು, ಎಲಿಫೆಂಟ್ಗಳನ್ನೆಲ್ಲದನ್ನು ಸಫಾರಿ ಕರ್ಕೊಂಡೋಗಿರ್ತಾರೆ ಅಂತ ಹೇಳಿಬಿಟ್ಟು. ಸೊ ಅದು ನಾನು ಹೋಗ್ಬೇಕು ಅಂದ್ಕೊಂಡಿದ್ದು ಎಲಿಫೆಂಟ್ ಬ್ರೀಡಿಂಗ್ ಸೆಂಟರ್ಗೆ. ಸೊ ಆನೆಗಳೆಲ್ಲದು ವಾಸ ಮಾಡ್ತಾ ಇರೋ ಅಂಥ ಪ್ಲೇಸ್ಗೆ. ಸೊ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಎಲಿಫೆಂಟ್ಗಳನ್ನು ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿಯಿಂದ ಬಂದಾದಮೇಲೆ ಆ ಬ್ರೀಡಿಂಗ್ ಸೆಂಟರ್ ಓಪನ್ ಆಗೋದು. ಅದು ಓಪನ್ ಆಗೋದೇ 4 o'clock ಅಂತ ಹೇಳಿದ್ರು. ನಾನು ರೀಚ್ ಆದಾಗ ಆಲ್ಮೋಸ್ಟ್ ಆಲ್ 1 ಆಗಿಬಿಟ್ಟಿತ್ತು. ಸೊ ನನಗೆ ಆಗಿ ಡಿಸಪಾಯಿಂಟ್ಗೆ ನಾನು ಒಂದೇ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೀದಾ ರಿಕಿಗೆ ಕಾಲ್ ಮಾಡಿ, ಈ ಥರ ಆಗಿದೆ ರಿಕಿ, ಕ್ಲೋಸ್ ಅಂತೆ, 4ಗೆ ಓಪನ್ ಆಗೋದು. ನಾನು ಆಲ್ರೆಡಿ 1ಗೆ ಇಲ್ಲಿ ಬಂದು ಏನು ಮಾಡಲಿ, ಅಷ್ಟೋ ತನಕ ಲಡ್ಡುನ ಹೇಗೆ ಇಟ್ಕೊಳ್ಳಿ, ತುಂಬಾ ಶೆಕೆ ಬೇರೆ ಇತ್ತು. ಸೊ ಹಾಗಾಗಿ ಬೇಜಾರಾಗಿ ನಾನು ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ವಾಪಸ್ ಅಲ್ಲಿಂದ ಹೊರಟೆ. ಅಲ್ಲಿಂದ ಹೊರಟಾದ್ಮೇಲೆ ಮುಗೀತು. ಈ ದಿನವೇ ಇಷ್ಟೊಂದು ಖರಾಬಾಗಿತ್ತು ಅನ್ಕೊತಿರ್ಬೇಕಾದ್ರೆ ಲಡ್ಡು ಹೇಳ್ದ, ನನಗೆ ಬಾಯಾರಿಕೆ ಆಗ್ತಾಯಿದೆ, ಥರ್ಸ್ಡೇ ಆಗ್ತಿದೆ ಅಮ್ಮ, ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಅದು ಹೋಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ವಿ. ಲಡ್ಡು ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ರಶ್ ಇರಲಿಲ್ಲ. ಇವತ್ತು ಜಿಗ್ರಿ ಅಂತ ಇದೆ, ರಶ್ ಇದೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತೆ. ಖುಷಿ ಆಗ್ತಾ ಇದೆಯಾ ನೋಡಮ್ಮ, ಎಷ್ಟು ಒಳ್ಳೆ. ನಿನಗೆ ಆಚೆ ಕಡೆ ಎಲ್ಲ ಕರ್ಕೊಂಡ್ಬರ್ತಾಳೆ ಅಲ್ವಾ ಲಡ್ಡುಮ್ಮ? ಪಪ್ಪು ನಿಂಗೆಲ್ಲೂ ಕರ್ಕೊಂಡ್ಬರಲ್ಲ. ನ್ಯಾವಿಗೇಷನ್ ಇನ್ನೂ ಬಡ್ಕೊತಾನೆ ಇದೆ. ನಾವು ಆರ್ಡರ್ ಮಾಡಿದಂಥ ಫುಡ್ ಬರೋದಕ್ಕೆ ಇನ್ನೂ ಟೈಮ್ ಇತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಲಡ್ಡು ಬೊಬ್ಬೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದ, ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಸೊ ಅವನ್ನ ಹಾಗೆ ಬಿಟ್ಟರೆ ಇನ್ನೂ ನನಗೆ ಕಾಟ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನ್ನ ಎಂಗೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮುಷ್ಟಿ ಆಟ ಆಡೋಣ, ಯಾರು ವಿನ್ ಆಗ್ತಾರೆ, ಯಾವ ಸೈಡ್ ಬಂದರೆ ಯಾರು ವಿನ್ ಆಗ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು ಈ ಥರ ಆಡಿಸ್ತಾ ಇದ್ದೆ. ನೀನು 2 ಕೈ, ನಾನು 1 ಕೈ. ನೀನು 2 ಕೈ ಆಯಿತಾ, ನಾನು 1 ಕೈ. ನೆಕ್ಸ್ಟು ಕೆಮ್ಮಿಂದು ಸಿರಪ್ ಮೇಲೆ ಫೋಟೋ ನಮ್ಮ ಲಡ್ಡುದೇ ಬರೋದು ಅಲ್ವಾ ಲಡ್ಡು? ಕೆಮ್ಮಿನ ಸಿರಪಿಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ಎಷ್ಟು
ಕೆಮ್ಮು 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 ಮೈ ಗಾಡ್. ಹೌದು, ನಾನು ಕೆಮ್ಮೋದು ಮಾಂಸೆ. ಇಲ್ಲಿಂದ ಸುಮ್ಮನೆ ಲಜ್ಜಿಯ ಕುಡಿ. ತರಕಾರಿ ರಿಯಲ್ ಲಾಲಿಪಾಪ್ ಟೇಸ್ಟ್ ಏನಲ್ಲ, ಸ್ವಲ್ಪ ಸಾಸ್ ಜಾಸ್ತಿ ಆಯಿತು. ಚೆನ್ನಾಗಿದೆ, ಕಚ್ಚಿ ಮಾಡು. ವೆರಿ ಗುಡ್. ವೈಟ್ ರೈಸ್, ಧರ್ಮ ನಿಂಗೆ ಬೇಜಾರಾಗ್ತಿದ್ಯಾ ಆನೆ ನೋಡೋಕ್ಕಾಗಿಲ್ಲ ಅಂತ? ಇನ್ನೊಂದು ದಿನ ಹೋಗೋಣ ಅಂತ ಆಯಿತಾ? ಓಕೆ, ನಾವು ಇನ್ನೊಂದು ದಿನ ಹೋಗೋಣ ಆಯಿತಾ? ಇವಾಗ ಏನು ಮಾಡೋದು? ಸ್ಕೇಟಿಂಗ್ ಹೋಗೋಣ. ಸ್ಕೇಟಿಂಗ್ ಬೇಡ, ಸ್ಕೇಟಿಂಗ್ ಹೋಗೋದು ಚಿಕ್ಕ ಸ್ಕೇಟಿಂಗಿಗೆ ಹೋಗೋಣ. ಓಕೆ, ಮನೆಗೆ ಸುಮ್ಮನೆ ವಾಪಸ್ ಹೋಗೋ ಬದಲು ಒಂದಾಗಲಿಲ್ಲ ಅಂದರೆ ಇನ್ನೊಂದು. ಸಡನ್ನಾಗಿ ಒಂದು ಐಡಿಯಾ ಬಂತು, ಮನೆಗೆ ಹೋಗೋದು. ಇವಾಗ ಹೇಗೂ ಅದು ನೋಡೋಕ್ಕಂತೂ ಆಗಲಿಲ್ಲ ಆನೆ. ಸೊ ಮನೆಗೆ ವಾಪಸ್ ಹೋಗೋ ಬದಲು ಅದನ್ನು ಸ್ಕೇಟಿಂಗ್ ಅದು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೆಂಗೂ ಇಷ್ಟು ಹತ್ರ ಬಂದಿದ್ದೀವಿ, ಇಲ್ಲೇ ಹತ್ರದಲ್ಲೇ ಇರೋದು. ಸೊ ಇವಾಗ ಸ್ಕೇಟಿಂಗಿಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಆನೆ ನೋಡೋಕ್ಕಾಗಿಲ್ಲ ಅಂದರೆ ಏನಾಯಿತು, ನಿಮ್ಮ ಫೇವ್ರೇಟ್ ಆ್ಯಕ್ಟಿವಿಟಿ ಸ್ಕೇಟಿಂಗ್. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಬಂದ್ವಿ ಸ್ಕೇಟಿಂಗ್ ಹೌಸ್. ಓಹೋ, ಅಲ್ಲಿದ್ವಿ ಅಲ್ಲ ಲಡ್ಡುಮಾಲ್ ರೆಸ್ಟೋರೆಂಟ್ ಬಂದು ಇಲ್ಲೂ ಇದ್ದಾರೆ. ಸೊ ಇಲ್ಲಿ ಬಂದು ಲಡ್ಡುಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿಸ್ದೆ. ಅದಾದಮೇಲೆ ಅವ್ನು ಸುಸ್ತಾಗ್ತಿದೆ ಅಂತ ಹೇಳ್ದ. ಸರಿ ಆಯಿತು, ನಾನಾಗೆ ಆಡ್ತೀನಿ ಅಂತ ಹೇಳಿಬಿಟ್ಟು ಅವನಾಗೆ ಸ್ವಲ್ಪ ಒಂದೇ ಕಾಲಲ್ಲಿ ಟ್ರೈ ಮಾಡ್ತಿದ್ದ. ವೈ ನಾಟ್ ಫಾರ್ ಮೀ ಅಂತ ಹೇಳಿಬಿಟ್ಟು ನಾನು ಒಂದು ಆಟ ಆಡಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ಟೋಕನ್ ತೊಗೊಂಡು ಸ್ಕೇಟಿಂಗ್ ಶೂನ ತೊಗೊಂಡು ಬಂದೆ. ಬಟ್ ಸ್ವೆಟ್, ನಾನು ಯೋಗ ಮಾಡಬೇಕಾದ್ರೆ ಎಷ್ಟೊಂದು ಸ್ವೆಟ್ ಬರೋಲ್ಲ. ಈಗ ಲಡ್ಡುಗೆ ಹೇಳ್ಕೊಡ್ಬೇಕಾದ್ರೆ ಈಸಿ ಅನ್ನಿಸ್ತಿತ್ತು. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಸ್ವಲ್ಪ ಬ್ಯಾಲೆನ್ಸ್ ಕೂಡ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಹೆಂಗೆ ಓಡ್ತಾರೆ ಜನರು. ಆ್ಯಕ್ಚುಲಿ ನಾನು ಈ ಥರ 4 ವೀಲ್ ಇರೋದು ತೊಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಂಡೆ. ಬಟ್ ಇದು ತುಂಬಾ ಡಿಫಿಕಲ್ಟ್ ಇತ್ತು. ಇದರಲ್ಲಿ ಬ್ಯಾಲೆನ್ಸ್ ಅಷ್ಟು ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ಅಲ್ಲಿದ್ದವರೆಲ್ಲ ಹೇಳಿದ್ರು ಇದು ತುಂಬಾ ಕಷ್ಟ ಅಂತ. ಅಷ್ಟರಲ್ಲಿ ಆಲ್ರೆಡಿ ನಾನು ಸೊ ಈ ಥರ ಯಾವ ಥರ ಬಿದ್ದೆ ನಾನು ಅಂತ ಅಂದರೆ ಲಿಟ್ರಲಿ ಐ ಥಾಟ್ ದಟ್ ಟೈಮ್ ನನ್ನ ಕೈ ಮುರಿದು ಹೋಯಿತು, ಮುಗೀತು ಕತೆ ಅಂತ ಅಂದ್ಕೊಂಬಿಟ್ಟೆ. ಪೂರ್ತಿ ರೆಡ್ ಆಗಿಬಿಟ್ಟಿತ್ತು, ಆ ನರ ಎಲ್ಲ ಫುಲ್ಲು ಗ್ರೀನ್ ಆಗಿಬಿಟ್ಟಿತ್ತು, ರಕ್ತ ಎಪ್ಕಟ್ಟಂಗೆ. ಬಟ್ ಆದರೂ ನಾನಂತೂ ಒಪ್ಕೊಳ್ಳೋಳು ಅಲ್ಲ ಅಷ್ಟು ಈಸಿಯಾಗಿ. ಸೊ ಟ್ರೈ ಮಾಡಿದೆ, ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೆ. ಕ್ಯಾಮ್ರಾ ಆಫ್ ಮಾಡಿನೂ ಸುಮಾರು ಹೊತ್ತು ಒಂದು ಸ್ವಲ್ಪ ಟ್ರಯಲ್ ಥರ ಎಲ್ಲ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮನೆಗೆ ಹೋದ್ವಿ. ಏನೋ ಮಾಡೋಕ್ಕೆ ಅಂತ ಹೋಗಿದ್ವಿ, ಏನೋ ನೋಡೋಕ್ಕೆ ಅಂತ ಹೋಗಿದ್ವಿ, ಅದಿನ್ನೇನೋ ಮಾಡೋಕ್ಕೆ ಹೋದ್ವಿ. ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಓಕೆ, ನನ್ನ ಕೈ ಒಂದು 2 ದಿನ ನೋವಿತ್ತು, ಆಮೇಲೆ ಸರಿ ಹೋಯಿತು.
ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಆ ಸ್ವೆಟ್ ಏನಾಗಿತ್ತು ಅದೆಲ್ಲ ಪೂರ್ತಿಯಾಗಿ ಕಮ್ಮಿಯಾಗಿ ಸ್ವಲ್ಪ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗೋ ಥರ ತನಕ ಕೂತ್ಕೊಂಡಿದ್ವಿ. ಮನೆಗೆ ಬಂದಾದಮೇಲೆ ರೇಖಿ ನೋಡಿ ಏನು ಮಾಡ್ಕೊಂಬಿಟ್ಟೆ ನೀನಿದು ಅಂತ ಹೇಳಿಬಿಟ್ಟು ಕೈಗೆ ಐಸ್ ಕ್ಯೂಬ್ ಎಲ್ಲ ಇಟ್ಕೊಟ್ರು. ಸೊ ಅದಾದಮೇಲೆ 1-2 ಡೇಸ್ ಬಿಟ್ಟು ಕೈ ಪೇಯ್ನ್ ಕೂಡ ಕಮ್ಮಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.